ಇದ್ದಕ್ಕಿದ್ದ ಹಾಗೆ ಮಂಡ್ಯ ಲೋಕಸಭೆಗೆ ಅಭ್ಯರ್ಥಿ ನಾನಲ್ಲ ಅನ್ನುವಂಥ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಯಾಕೆ ಹೇಳಿದ್ರು? ಇದು ಬಹಳ ದೊಡ್ಡ ಸಂಗತಿ. ಯಾಕೆ ಕಣಕ್ಕಿಳಿಲಿಕ್ಕೆ ಅವರು ನಿರಾಕರಿಸ್ತಾ ಇದ್ದಾರೆ? ಅದರ ಒಳಗಿನ ರಾಜಕೀಯ ಏನು? ಇವತ್ತು ದೇವೇಗೌಡರ ನಿವಾಸದಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೆಯುತ್ತೆ. ಒಂದು ನಿರ್ಧಾರಕ್ಕೆ ಏನಾದರೂ ಬರ್ತಾರಾ? ಅಥವಾ ಕೇಂದ್ರದ ನಾಯಕರೇ ಈ ಸುಮಲತಾ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ, ನಡ್ಡಾ ಅವರನ್ನು ಭೇಟಿ ಮಾಡಿ, ಅದಾದಮೇಲೆ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ, ಅದರ ಫಲಿತಾಂಶ ಏನಾದ್ರೂ ಮಂಡ್ಯವನ್ನು ಬಿಟ್ಕೊಡಿ ಅಂತ ಏನಾದರೂ ಇದೆಯಾ? ಅಥವಾ ಇದ್ರ ಹಿಂದೆ ಏನಾದರೂ ರಾಜಕಾರಣ ಇದೆಯಾ? ನಾನು ನಿಲ್ಲಲ್ಲ ಅನ್ನುವಂಥದ್ದಕ್ಕೆ ಅವ್ರು ಹೇಳಿರೋದು ಯಾಕೆಂದ್ರೆ ಅವ್ರ ಅಪ್ಪ ನಿಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿರ್ಬೋದಾ? ಹೇಳಕ್ಕಾಗಲ್ಲ. ನಿಖಿಲ್ ಸ್ಪರ್ಧೆ ಮಾಡಲಿಕ್ಕೆ ಮನವೊಲಿಸಬೇಕು ಅಂತ ಇವತ್ತು ಸಭೆ ಸೇರ್ತಾರಂತೆ. ಆದರೆ ಒಂದು ಸರಿ ಸ್ಪರ್ಧೆಗಳಿರುವಂಥವರು ನಿರಾಕರಿಸಿಬಿಟ್ರೆ ಸೊ ಅದರ ಪರಿಣಾಮ ಏನಾಗುತ್ತೆ, ಯಾವ ಸಂದೇಶ ರವಾನೆ ಆಗಿರುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಇದ್ರ ಹಿಂದೆ ಅವಿನಾಶ್ ಏನೋ ಇದೆ. ಸುಮ್ಮನೆ ಈ ರೀತಿ ಇನ್ನು ಹೆಸರೇ ಬರೆದಿರುವಂಥ ಸಂದರ್ಭದಲ್ಲೇ ನಾನು ಕಣಕ್ಕಿಳಿಯಲ್ಲ ಅಂತ ಹೇಳೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಇದು. ಜೊತೆಗೇನು ಅಂದರೆ ನಾನು ಆ ರೀತಿ ಹೇಳ್ತಿರಬೇಕು, ಅದಾದಮೇಲೆ ಬಹಳಷ್ಟು ಜನರು ಒತ್ತಡದಿಂದ ನಾನು ಮತ್ತೆ ನಿಂತ್ಕೊಂಡೆ ಅಂತ ಹೇಳೋದು. ಅಥವಾ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅನ್ನೋದು ಕಾರಣಕ್ಕೋಸ್ಕರ ನಾನು ಹಿಂದಕ್ಕೆ ಸರಿದೆ ಅನ್ನೋದು. ಇವತ್ತು ದೇವೇಗೌಡರ ಮನೆಯಲ್ಲಿ ಮಾತುಕತೆ ಆಗುತ್ತೆ, ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳು ಕೂಡ ಆಗ್ತವೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? 5 ಕ್ಷೇತ್ರಗಳು ಅಂತಂದ್ರು, 2 ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ದೊಡ್ಡ ಮಟ್ಟದ ಚರ್ಚೆಗಳಿಗೆ ಅದು ಕಾರಣ ಆಗಿದೆ. ಒಂದು ಹಾಸನ, ಹೇಳಿಕೇಳಿ ಹಾಸನ, ಈ ಮಂಡ್ಯ, ಈ ಭಾಗಗಳಿದಾವಲ್ಲ, ಇವು ಹೇಳಿಕೇಳಿ JDS ನ ಭದ್ರಕೋಟೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಏನು ನಡೀತಾ ಇದೆ ಇದ್ರ ಹಿಂದೆ? ಯಾರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನು ಸಂದೇಶ ರವಾನಿಸ್ತಾ ಇದ್ದಾರೆ, ಫೈನಲಿ ಏನಾಗ್ಬೋದು? ಇನ್ನೂ ಕೂಡ ಇಲ್ಲಿ ಯಾರು NDA ಮೈತ್ರಿ ಅಭ್ಯರ್ಥಿಗಳು ಅಂತ ಹೇಳಿ ರಾಜ್ಯದಲ್ಲಿ ಅಂತಿಮವಾಗಿ ಘೋಷಣೆ ಕೂಡ ಆಗಿಲ್ಲ. ಈಗಾಗಲೇ ಒಂದ್ ಕಡೆ ಹಾಸನ ಆಗ್ಬೋದು, ಮಂಡ್ಯ, ನೀವು ಆಗ್ಲೇ ಹೇಳಿದಂಗೆ JDS ನ ಭದ್ರಕೋಟೆ, ಆ ಒಂದು ಭದ್ರಕೋಟೆಯಲ್ಲಿ ಈಗಾಗಲೇ ಅಭ್ಯರ್ಥಿಗಳ ವಿಚಾರದಲ್ಲಿ ಈಗಾಗಲೇ JDS ಗೆ ಒಂದು ರೀತಿಯಾಗಿ ತಲೆನೋವಾಗಿದೆ. ಯಾಕೆಂದ್ರೆ ಮೇಲ್ ದೊಡ್ಡ ಮಟ್ಟಕ್ಕೆ ಈಗಾಗಲೇ ನಾಯಕರು ಒಂದಾದ್ರೂ ಕೂಡ ಈಗಾಗಲೇ ಸ್ಥಳೀಯವಾಗಿ ಮುಖಂಡರಾಗ್ಬೋದು, ಬಿಜೆಪಿಯ ನಾಯಕರು 2 ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ 2 ಕ್ಷೇತ್ರಗಳಲ್ಲೂ ಕೂಡ ನಾವೇ ಅಭ್ಯರ್ಥಿ ಆಗ್ತೀವಿ, ನಮ್ಮ ಬಿಜೆಪಿಯಿಂದಲೇ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳಿಕೆಗಳನ್ನ ನಿರಂತರವಾಗಿ ಕೊಡ್ತಾ ಇರುವಂತದ್ದು JDS ನಾಯಕರಿಗೆ ಒಂದು ರೀತಿಯಾಗಿ ತಲೆ ಬಿಸಿ ಆಗಿರುವಂಥದ್ದು. ಈಗಾಗಲೇ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಅವರು ಈಗಾಗಲೇ ಒಂದ್ ಕಡೆ ಹಾಸನ ಮತ್ತೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಸ್ಥಳೀಯವಾಗಿ ಯಾರು ಕೂಡ ಒಂದು ಒಮ್ಮತ ಮೂಡಿ ಬರ್ತಲ್ಲ, ಹಾಗಾಗಿ ಅವರನ್ನ ಮನವೊಲಿಸೋ ಕೆಲಸ ಕೂಡ ಆಗ್ತಾ ಇತ್ತು. ಅಲ್ಲಿ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ, ಅಲ್ಲ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಿದ್ರು ಕೂಡ ನಿನ್ನೆ ನಿಖಿಲ್ ಅವ್ರ ಹೇಳಿಕೆಯನ್ನ ನೋಡ್ತಾ ಇದ್ದಾರೆ, ಅವರ ಸ್ಪರ್ಧೆಯಿಂದ ದೂರ ಸರಿದಂತೆ ಕಂಡು ಬರುತ್ತೆ. ಇದರಿಂದ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಇರುವಂತೆ. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಈಗಾಗಲೇ ಹಿಂದೆ ಕೂಡ 2019 ಸೋಲಾಯ್ತು, ಈಗಿಂದಲೇ ಈಗಾಗಲೇ ಅವರಿಗೆ JDS ಅಭ್ಯರ್ಥಿಗೆ ನಾವು ಬೆಂಬಲ ಕೊಡಲ್ಲ ಅನ್ನೋ ರೀತಿಯಲ್ಲಿ ಒಂದ್ ಕಡೆ ಬಿಜೆಪಿ ನಾಯಕರು ಮಾತಾಡ್ತಿರೋ ನೋಡಿದ್ರೆ ಮತ್ತೆ ಒಳ ಏಟುಗಳಾಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಂದೆಯವ್ರು ನಿಲ್ಲಿ ಕುಮಾರಸ್ವಾಮಿ ರೀತಿಯ ಅನುಕೂಲವಾಗುತ್ತೆ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆ ಇರ್ಬೋದು. ಹಾಗಾಗಿ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ JDS ಗೆ ಒಂದು ರೀತಿಯಾಗಿ ತಲೆಬಿಸಿ ಆಗಿರೋದು, ಅವರ ಮನವೊಲಿಕೆ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಒಂದ್ ಕಡೆ ಸಮನ್ವಯ ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಈಗಾಗಲೇ ಪ್ರೀತಮ್ ಗೌಡ ಆಗ್ಬೋದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ, ಅಣ್ಣ ತಮ್ಮ ವಿಚಾರವನ್ನು ಹೇಳ್ತಾರೆ. 2023 ಸೋಲ್ನೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನಾರಾಯಣಗೌಡರು ಮೊನ್ನೆ ಸುಮಲತಾ ಅವರನ್ನು ಭೇಟಿಯಾಗಿ ನಾವು ನಮ್ಮ ಅಭ್ಯರ್ಥಿನೇ ನಿಲ್ತಾರೆ, ಬಿಜೆಪಿಯಿಂದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ, ಸುಮಲತಾ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಈಗಾಗಲೇ ಒಂದ್ ಕಡೆ ಮೈತ್ರಿ ಆದ್ರೂ ಕೂಡ ಈಗಾಗಲೇ JDS ನ ಭದ್ರಕೋಟೆ ಆದ್ರೂ ಕೂಡ JDS ನಾಯಕರು ಈ 2 ಕ್ಷೇತ್ರಗಳು ಒಂದ್ ರೀತಿ ಕಗ್ಗಂಟಾಗಿ ಪರಿಣಮಿಸಿವೆ. ಯಾರು ಅಭ್ಯರ್ಥಿಯನ್ನ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಂದ್ ಕಡೆ ಹಾಲಿ ಸಂಸದರಂತ ಪ್ರಜ್ವಲ್ ರೇವಣ್ಣ ಇದ್ರು ಕೂಡ ಪ್ರೀತಮ್ ಗೌಡ ಅವರು ಪದೇ ಪದೇ ನಾನು ಬೇರೆ ಮಾತನ್ನ ಕೇಳಲ್ಲ ಅನ್ನೋ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ 2 ಕ್ಷೇತ್ರಗಳು JDS ನಾಯಕರಿಗೆ ಕಗ್ಗಂಟಾಗಿದೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯಿಂದ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿರೋ ರೀತಿ ಕಂಡು ಬರ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.